यानी 17 जुलाई को पटेल पैलेस फंक्शन हॉल में बीदर डिस्ट्रिक्ट सेंटरिंग वर्कर्स एसोसिएशन का सिल्वर जुबली फंक्शन होगा। मैं बीदर के तमाम कॉन्ट्रैक्टर्स को और शहरियान बीदर को इस बात की इत्तला देना चाहता हूँ कि ये जो एसोसिएशन है, मैं समझता हूँ कि बीदर की सबसे मजबूत एसोसिएशन है। इससे जुड़े हुए तमाम कॉन्ट्रैक्टर्स बड़े ही यूनियन के पाबंद हैं। यूनियन की आवाज़ में आवाज़ मिलाकर यूनियन की हिदायत के मुताबिक काम करते हैं। उनकी कोई भी समस्या हो यूनियन में अल्हम्दुलिल्लाह वो हल होती है। और अक्सर पार्टीज़ को भी जो है ना, अगर कोई समस्या होती है तो वो भी यूनियन से रुजू होते हैं और उनकी समस्या का भी हम समाधान कर देते हैं। आज ये प्रेस कॉन्फ्रेंस के ज़रिए हम ये बता रहे हैं कि आने वाले 16 और 17 तारीख को इसी महीने की हम सेंटरिंग का काम बंद रख रहे हैं, क्योंकि 16 तारीख को हमारी जनरल बॉडी मीटिंग होगी जिसमें तकरीबन 800 कॉन्ट्रैक्टर्स एक साथ जमा होंगे और जो है वो अपने कामों के बारे में डिस्कस करेंगे। उनकी समस्याएं जो भी हैं वो सुनी भी जाएंगी और उस मामले में हम गंभीरता से जो है ना विचार कर कोई एक फैसला करेंगे। और फिर सब ಕೆಲಸ ಮಾಡ್ರು ಅವರಿಗೆಲ್ಲ ನೀವೇನೋದು ಒಂದು ಕರ್ಕೊಂಡು ಬಂದು ಏನು ಮಾಡ್ರಿ, ಇಲ್ಲದ ನಮ್ಮ ಆಫೀಸ್ನಿಂದ ರ್ಯಾಲಿ ಹೋಗ್ತು ನೈ ಕಮಾನ್ ಬಸವರ ಚೌಕ್ಲಿಂದ ಚೌಬಾರಲಿಂದ ಮತ್ತು ನಮ್ಮ ಗವಾನ್ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ ಸೀದಾ ಮೇನ್ ರೋಡ್ಲಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಅಲ್ಲೆಲ್ಲ ಮಾಲಾರ್ಪಣೆ ಮಾಡಿ ನಾವೇನೋದು ಒಂದು ಡಿ ಸಿ ಆಫೀಸ್ಗೆ ಹೋಗಿ ನಮ್ದೆಲ್ಲ ಏನಾದ್ರು ಕಷ್ಟ, ನಮ್ದೊಂದು ಮೆಮೋರಿಯಂ ಕೊಡೋದ ಡಿ ಸಿ ಸಾಹೇಬ್ರಿಗೆ ಒಂದು ಮೆಮೋರಿಯಂ ಕೊಟ್ಟು ನಮ್ದು ಏನೇನು ಸಮಸ್ಯೆ ಅದ, ನಮ್ಮ ಡಿ ಸಿ ಸಾಹೇಬ್ರು ಏನೋದಂದ್ರೆ ಹಿಂದಿನ ಒಂದು 20 ವರ್ಷ 15 ವರ್ಷ ಕೆಳಗೆ ಎಲ್ಲ ಒಂದು ಕಾರ್ಮಿಕ ವರ್ಗದವರಿಗೆ ಅವ್ರದ್ದೇ ಅಂತಕ್ಕಂಥ ಒಂದು ಏನೋದು ಅಂದ್ರೆ ಅವ್ರಿಗೆ ಸ್ಥಳ ಕೊಟ್ಟಿದ್ದಾರೆ, ಅವ್ರೊಂದು ಕಾಲೋನಿ ಕೊಟ್ಟಿದ್ದಾರೆ. ಅದ್ರ ಕಡೆಯಿಂದ ನಾವು ಒಂದು 5 ವರ್ಷ ಹಿಂದ್ಗಡೆ ನಾವು ಏನೋ ಡಿ ಸಿ ಸಾಹೇಬ್ರಿಗೆ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೆವು. ಅವ್ರು ಏನಾದ್ರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಭೀ ನಾವು ಏನೋ ಅಂದ್ರೆ 17ನೇ ತಾರೀಕು ಮೆಮೋರಿಯಂ ಕೊಡ್ತಾ ಇದ್ದೆವು. ನಾವೆಲ್ಲರೂ ಸಮ್ಮುಖದಾಗ ಹೋಗಿ ಒಂದು ಮೆಮೋರಿಯಂ ಕೊಡರಿ, ಮೆಮೋರಿಯಂ ಕೊಟ್ಟು ಏನೋದಂದ್ರೆ ನಾವೇನೋದು ಅವರಿಗೆ ನಮಗೂ ಒಂದು ಸ್ಥಳ ಕೊಡ್ತಾರೆ. ಯಾಕಂದ್ರೆ ನಾವು ಕಾರಿಗಾರಿದ್ದೇವೆ, ನಾವು ಕೆಲಸ ವರ್ಕರ್ಸ್ ಇದ್ದೆವು, ಮೇಜರ್ ವರ್ಕರ್ ಸೆಂಟ್ರಿಂಗ್ ಕೆಲಸ ನಾವು ಮಾಡೋದೇ, ನಾವು ಛತ್ ಹಾಕೋದೇ ಮನೆಗೆ ಇರ್ಲಕ್ಕೆ ಸಾಧ್ಯನೇ ಇಲ್ಲ, ನಾವೇ ಮೇಜರ್ ಇದ್ದೆವು ಮೇನ್. ಅದ್ರ ಸಲುವಾಗಿ ನೀವು ಡಿ ಸಿ ಇದ್ರೆ ಭೀ ಏನೋದಂದ್ರೆ ನಾವು ನಾವು ಹಾಕಿದ ಮೇಲೆ ಛತ್ತಿನ ಒಳಗೆ ನೀವು ಇರಬೇಕು. ಅದು ಒಂದು ನಿಮಗೆ ಏನಂದ್ರೆ ಗಮನಕ್ಕೆ ನಾವು ತಿಳಿಸ್ತಾ ಇದ್ದೆವು. ನೀವು ದಯಮಾಡಿ ಏನೋದಂದ್ರೆ ನೀವು ನಮಗೆ ಏನೋದಂದ್ರೆ ನಾವು ಬಂದು ಮೆಮೋರಿಯಂ ಕೊಡ್ತೇವೆ. ನಾವೆಲ್ಲರೂ ಬಂದು ಏನೋದು ಡಿ ಸಿ ಸಾಹೇಬ್ರಿಗೆ ಕಳಿಸಿ ಒಂದು ಸಿ ಎಮ್ ಅವರಿಗೆ ಒಂದು ಮೆಮೋರಿಯಂ ಕೊಡ್ತೇವೆ. ಪಟ್ಟು ಏನೋದಂದ್ರೆ ಪಟ್ಬೇಕು ಏನೋದಂದ್ರೆ ನಾವು ಪಟೇಲ್ ಫಂಕ್ಷನ್ನಿಗೆ ಎಲ್ಲ ನಾವು ಗೊತ್ತಾದ್ರು ಮತ್ತೆ ತಿರುಗಿ ಏನೋದು ಫಂಕ್ಷನ್ ಆಗಿ ಕೊಡ್ತೇವೆ. ಅಲ್ಲಿ ಏನೋದಂದ್ರೆ ಎಲ್ಲ ಈಶ್ವರ್ ಖಂಡ್ರೆ ಸಾಬ್ರು ಬರ್ತಾ ಇದ್ದಾರೆ, ರಹೀಮ್ ಖಾನ್ ಸಾಬ್ರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಲೇಬರ್ ಆಫೀಸರ್ ಬರ್ತಾ ಇದ್ದಾರೆ, ಮತ್ತು ಲೇಬರ್ ಏನೋದಂದ್ರೆ ಮಿನಿಸ್ಟರ್ ಸಂತೋಷ್ ಲಾಡ್ ಬರ್ತಾ ಇದ್ದಾರೆ. ಅವ್ರಿಗೆ ಏನೋದಂದ್ರೆ ನಾವು ಇಂಟಿಮೇಷನ್ ಕೊಡ್ತಾ ಇದ್ದೆವು. ಒಳ್ಳೆಯ ಸಂಘಟನೆಯಾಗಿ ಒಳ್ಳೆಯ ರೀತಿಯಿಂದ 1998 ಹಿಡಿದು ಈ ಯೂನಿಯನ್ ನಡೀತಾಲಿದೆ. ಅದರಲ್ಲಿ ಈ 2025ರಲ್ಲಿ ನಮ್ಮ ಯೂನಿಯನ್ ವತಿಯಿಂದ ಸಿಲ್ವರ್ ಜುಬ್ಲಿ ಮಾಡಕತ್ತಿದ್ದೇವೆ. ಇದರಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀಮಾನ್ ಮನ್ಸೂರ್ ಖಾದ್ರಿ ಸಾಹೇಬರು, ಅದೇ ರೀತಿ ಉಪಾಧ್ಯಕ್ಷರಾದ ಪಂಡಿತ್ ಬೀರ್ಣಾಕರ್ ಸಾಹೇಬರು, ಅದೇ ರೀತಿ ಮೊಹಮ್ಮದ್ ಹಬೀಬುದ್ದೀನ್ ಸಾಹೇಬರು ಸೆಕ್ರೆಟರಿ ಇದ್ದಾರೆ. ಮತ್ತು ನಮ್ಮ ಎಲ್ಲ ಜನರಲ್ ಬಾಡಿ ಮೆಂಬರ್ಸ್ ಸಪೋರ್ಟ್ನಿಂದ
ನಾನು ಈ ಯೂನಿಯನ್ ಖಜಾಂಚಿ ರವಿ ವಾಡೇಕರ್, ಅದೇ ರೀತಿ ನಮ್ಮ ಎಲ್ಲ ಬಾಡಿ ಮೆಂಬರ್ಸ್ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲರೂ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಖಾದ್ರಿ ಸಾಹೇಬರು ಮತ್ತು ಪಂಡಿತರಾಜ್ ಸಾಹೇಬರು ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಹೇಳಲ್ಲ. ತಾವೆಲ್ಲರೂ ಒಳ್ಳೆ ರೀತಿಯಿಂದ ಈ ಯೂನಿಯನ್ಗೆ ಯಶಸ್ವಿಗೊಳಿಸಬೇಕೆಂದು ನನ್ನ ವೈಯಕ್ತಿಕವಾಗಿ ತಮ್ಮ ಎಲ್ಲರಲ್ಲಿ ನಾವು ಕೇಳಿಕೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.